ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 10 ಮಹಾನಗರ ಪಾಲಿಕೆಗಳು ಇವತ್ತು ಬಂದ್ ಆಗಿವೆ. ಯಾಕಂದ್ರೆ ಅವರೆಲ್ಲ ಸ್ಟ್ರೈಕಲ್ಲಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 10 ಪಾಲಿಕೆಗಳು ಬಂದ್ ಮಾಡಿವೆ. ಇವತ್ತು ನೌಕರರದು ಒಂದು ಪಟ್ಟಿನೇ ಇದೆ. ಕೆಲಸಕ್ಕೆ ರಜೆ ಹಾಕಿ ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರು ಸೇರಿದಂತೆ ಒಟ್ಟು 10 ಕಡೆಗೆ ಪ್ರತಿಭಟನೆ. ನಾವು ನೋಡ್ತಾ ಇದ್ದೀವಿ ಬೆಂಗಳೂರು, ಕಲಬುರಗಿ, ಮೈಸೂರು ಸೇರಿದಂತೆ ಒಟ್ಟು 10 ನಗರ ಪಾಲಿಕೆಗಳು. ತುಮಕೂರಿನಲ್ಲೂ ಕೂಡ ಪ್ರತಿಭಟನೆ ಆಗ್ತಿರೋದನ್ನು ನೀವು ನೋಡ್ತಾ ಇದ್ದೀರಿ. ಇವರೆಲ್ಲರೂ ಕೂಡ ಸಾಮೂಹಿಕ ರಜೆ ಹಾಕಿದ್ದಾರೆ. 28,000 ಜನ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಕೆಲವೊಂದು ಕಡೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ಹೋಗಬೇಡಿ ಅಂತ ಆಯುಕ್ತರು ಬೆದರಿಕೆ ಹಾಕಿದಾರಂತೆ. ವಿಕಾಸ್ ಕಿಶೋರ್ ಅವರ ವಿರುದ್ಧ ಒಂದು ಆರೋಪ ಕೇಳಿಬಂದಿದೆ. ಮಲ್ಲೇಶ್ವರಂನ ಬಿಬಿಎಂಪಿ ಪಾಲಿಕೆ ಕಚೇರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಹೈ ಡ್ರಾಮಾ ನಡೆದಿದೆ. ಪ್ರತಿಭಟನಾ ನಿರತರು ಲೆಫ್ಟ್ ಅಂಡ್ ರೈಟ್ ತಗೊಂಡಿದ್ದಾರೆ. ಐದು 5,000 ಜನ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವಿಲ್ಲಿದ್ರೆ ಜನ ಏನು ಅಂದ್ಕೋತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಅವ್ರು ಕೇಳ್ತಿರುವಂಥ ಪ್ರಶ್ನೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ವಿಕಾಸ್ ಕುಮಾರ್ ಏನು ಹೇಳಿದ್ದಾರೆ ನೋಡೋಣ. ಇವರು ಪ್ರತಿಭಟನೆ ಮಾಡ್ತಾ ಇದ್ರೆ ಅದಕ್ಕೆ ಪೀಸ್ಫುಲ್ ಆಗಿ ಮಾಡಿದರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ. ಒಂದು ಎರಡನೇದು, ನಾವು ಆಫೀಸ್ ನಡೆಸಬೇಕಾಗಿದ್ರೆ ಒಬ್ಬರು ಕನಿಷ್ಠ ಒಬ್ಬರು ಡ್ರೈವರು ಮತ್ತು ಒಬ್ಬ ಆಫೀಸ್ ಅಸಿಸ್ಟೆಂಟ್ ಅವರಿಬ್ಬರಿಗೆ ಮಾತ್ರ ಬರಲಿಕ್ಕೆ ಹೇಳಿರುವಂಥದ್ದು. ವೆಸ್ಟ್ ಝೋನಲ್ಲಿ ಮೋರ್ ದ್ಯಾನ್ 3,000 ಸ್ಟಾಫ್ ಇದ್ದಾರೆ. ಅವರಲ್ಲಿ ಇಬ್ಬರಿಗೆ ಮಾತ್ರ ಆಫೀಸ್ಗೆ ಬರಲಿಕ್ಕೆ ಹೇಳಿರುವಂಥದ್ದು. ಬಾಕಿ ಉಳ್ಕಿದವರು ಆಲ್ರೆಡಿ ಪ್ರತಿಭಟನೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈಗ ತಾವೇ ಹೇಳಬೇಕು ನನಗೆ, ನಮ್ಮ ವೆಸ್ಟ್ ಝೋನಿಂದ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದಿಲ್ಲ. ಸೂಚನೆ ಕೊಟ್ಟಿದ್ರೆ ಆ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಯಾರು ಕೂಡ ವೆಸ್ಟ್ ಝೋನ್ ಇಂದ ಬರ್ತಾ ಇಲ್ಲ. ನಾನು ಆರೋಪ ಇರುವಂತ ಸರ್. ನಾನು ಹೇಳಿರುವಂತದ್ದು ನಮ್ಮೊಬ್ರು ಡ್ರೈವರು ಮತ್ತೆ ಒಬ್ರು ಆಫೀಸ್ ಅಸಿಸ್ಟೆಂಟ್ಗೆ ಮಾತ್ರ. ಮತ್ತೆ ತಾವು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಬರಬೇಕು. ಈಗ ಅವರು ಇಲ್ಲಿ ಆಯ್ತು, ಓಕೆ. ಈಗ ಇಲ್ಲಿ ಅವರು ಬಂದಿದ್ದಾರೆ, ಅವರು ಹೇಳ್ತಾ ಇದಾರೆ ಅಲ್ಲಿ ಬರಬೇಕು, ಅಲ್ಲಿ ಅವ್ರ ಜೊತೆ ಮಾತನಾಡ್ಬೇಕಂತ. ಅಲ್ಲಿ ಬರ್ತೀನಿ, ಮಾತಾಡ್ತೀನಿ ಅವ್ರ ಜೊತೆಗೆ. ಪ್ರತಿಭಟನಾ ಸ್ಥಳಕ್ಕೆ ಹೋಗ್ತೀನಿ. ಎಸ್, 100% ಬರ್ತೀನಿ. ಫ್ರೀಡಂ ಪಾರ್ಕ್ ನಮ್ಮ ಝೋನ್ಗೆನೆ ಬರುತ್ತದೆ. ಅಲ್ಲಿ ಯಾವುದೇ ಪ್ರತಿಭಟನೆ ನಡೆದಿದ್ರು ಅಲ್ಲಿ ಇರ್ತಕ್ಕಂಥ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಅವ್ರದ್ದು ಮಾತು ಕೇಳೋದು, ಅವ್ರ ಜೊತೆ ಮಾತನಾಡೋದು, ಮಾತನಾಡ್ಲಿಕ್ಕೆ ನಾನು ಇಲ್ಲಿ ಇರೋದು. ಸೊ ಬರ್ತೀನಿ ಅಲ್ಲಿ.